ಸೊ ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಜಿತಾರಾಜ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಸೊ ಗೈಸ್, ಇವಾಗ ರೆಡಿ ಆಗಬೇಕು ಇಲ್ಲಿಗೆ ಅಂತ ಮುಂದೆ ಇಳ್ಕೊಂಡು ಹೋಗ್ತೀನಿ. ಸೊ ಬ್ಯಾಗ್ ಎಲ್ಲ ಪ್ಯಾಕ್ ಆಗಿದೆ. ಎಸ್ ಗೈಸ್, ರೆಡಿ ಆಗೋಣ. ನನ್ನ ಇವತ್ತಿನ ಔಟ್ಫಿಟ್ ಇದಾಗಿರುತ್ತೆ ಗೈಸ್, ಬಿಕಾಸ್ ಕಂಫರ್ಟ್ ಮೇನ್ ಇಂಪಾರ್ಟೆಂಟ್. ಸೊ ಅದಕ್ಕೆ ಲಗೇಜ್ ಎಲ್ಲ ತೊಗೊಂಡು ಹೋಗ್ತೀವಿ ಗೈಸ್. ಇಲ್ಲಿಂದ ಗೋಣಿಕೊಪ್ಪಕ್ಕೆ ಹೋಗಿ ಗೋಣಿಕೊಪ್ಪದಿಂದ ಇನ್ನೊಂದು ಬಸ್ ಹತ್ತಬೇಕು. ಸೊ ಬನ್ನಿ ಹೋಗೋಣ. ವೆದರ್ ನೋಡಿ ಗೈಸ್, ಮಳೆಗಾಲ ಸ್ಟಾರ್ಟ್ ಆಯ್ತಲ್ಲ, ಸೊ ವೆದರ್ ಹಿಂಗೇನೆ ಇರುತ್ತೆ ಇನ್ಮೇಲೆ. ಇವಾಗ ಸ್ಟಾರ್ಟ್ ಆಗಿರೋದ್ರಿಂದ ಅಷ್ಟು ಮಳೆ ಇಲ್ಲ. ಸೊ ಗೈಸ್, ನಾವಿವಾಗ ಹೊರಟಿದ್ವಿ, ಬಸ್ಸಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಸೊ ಎಸ್ ಗೈಸ್, ಅನ್ಎಕ್ಸ್ಪೆಕ್ಟೆಡ್ ಆಗಿ ನಾನು ಮಂತ್ರಾಲಯ ಹೊರಟಿದ್ದೀನಿ. ಸೊ ಅದೇ ಖುಷಿ, ಯಾಕಂದರೆ ಆ ಜಾಗಕ್ಕೆ ಎಷ್ಟೇ ಪ್ಲ್ಯಾನ್ ಮಾಡಿ ಹೊರಟ್ರು ಹೋಗೋಕ್ಕಾಗಲ್ಲ. ಸೊ ನಾನು ಅನ್ಎಕ್ಸ್ಪೆಕ್ಟೆಡಾಗಿ ಅನ್ಪ್ಲ್ಯಾನ್ಡಾಗಿ ಹೊರಟಿದ್ದೀನಿ. ಸೊ ನಾನು ಅತ್ತೆದು ಅಪ್ಪ ಅಮ್ಮ ಅತ್ತೆದು ಕ್ಲೋಸ್ ಫ್ರೆಂಡ್ ಮೈಸೂರಲ್ಲಿ ಸಿಗ್ತಾರವರು. ಸೊ ಇಲ್ಲಿಂದ ನಾವು 4 ಜನ ಹೋಗ್ತೀವಿ. ಸೊ ಗೈಸ್, ಫೈನಲಿ ಬಸ್ ಬಂತು. ಮಳೆನೂ ಸ್ಟಾರ್ಟ್ ಆಯಿತು ಗೈಸ್, ಹೋಯ್ತಾ. ಸೊ ಬಟ್ ನಾವು ಬೇಗ ಹೋಗಿನೂ ವೇಸ್ಟ್ ಆಯಿತು ಗೈಸ್, ಬಿಕಾಸ್ ಆಫ್ ನಮಗೆ ಬಸ್ ಸಿಗಲಿಲ್ಲ ಗೈಸ್. ಅಂದರೆ ಅವತ್ತು ಸ್ಟ್ರೈಕ್ ಇತ್ತು. ಸೊ ಹಂಗಾಗಿ ಕಾಡಾನೆ ದಾಳಿ ಮಾಡಿದ್ದು ಅಂತ ಸ್ಟ್ರೈಕ್ ಮಾಡಿದರು IPS ಆಫೀಸರ್ದು. ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ, ಇನ್ಸ್ಟಾಗ್ರಾಮಲ್ಲಿ ಎಲ್ಲರೂ ಹಾಕಿದರು. ಸೊ ಗೈಸ್, ಇವಾಗ ಅದು ನಾಡಿಗೆ ಬಂದಮೇಲೆ ನಾವು ಏನೂ ಮಾಡೋಕ್ಕಾಗಲ್ಲ ಗೈಸ್. ಅದು ಮಳೆಗಾಲದ ಟೈಮಲ್ಲಿ ಅವ್ರು ಬಂದೇ ಬರ್ತಾರೆ. ಸೊ ಕಳೆದ ವರ್ಷವೂ ಇದೇ ಥರ ಸೀನ್ ಆಗಿತ್ತು. ಒಬ್ಬರು ಲೇಬರ್ಸ್ ಮನೇಲಿ ಹಂಗೇ ಹುಲಿನೂ ದಾಳಿ ಮಾಡಿತ್ತು ಒಂದು ಕಡೆ, ಆನೆನೂ ದಾಳಿ ಮಾಡಿತ್ತು. ಬಟ್ ಸ್ಟ್ಯಾಂಡ್ ತೊಗೊಂಡಿಲ್ಲ ಗೈಸ್. ಸೊ ಅದಕ್ಕೆ ಅವ್ರದ್ದಾಗಿದ್ದಕ್ಕೆ IPS ಆಫೀಸರ್ ವೈಫ್ ಆಗಿರೋದಕ್ಕೆ ಅವರು ಸ್ಟ್ಯಾಂಡ್ ತೊಗೊಂಡಿದ್ದಾರೆ. ಸೊ ಅದರ ಗಾಡಿನೇ ಬಿಟ್ಟಿಲ್ಲ ಗೈಸ್, ಅವತ್ತು ಇಡೀ ಗಾಡಿ ಬಿಟ್ಟಿಲ್ಲ. ಸೊ ಹಂಗಾಗಿ ಸ್ವಲ್ಪ ಬೇಜಾರಾಯಿತು ಗೈಸ್. ಸೊ ಎಲ್ಲರನ್ನೂ ಒಂದೇ ಸಮ ನೋಡಬೇಕು ಗೈಸ್. ಬಟ್ ದುಡ್ಡಿಲ್ಲ, ಅವ್ರ ಹತ್ರ ಅದಿಲ್ಲ ಇದಿಲ್ಲ ಅಂತ ಮಾಡೋ ತಪ್ಪು ಗೈಸ್. ಸೊ ಇವಾಗ ದುಡ್ಡು ಕೊಡ್ಬೋದು, ಬಟ್ ಇವ್ರಿಗೂ ಕೊಡ್ಬೋದಿತ್ತು. ಬಟ್ ಅವ್ರೇನು ಮಾಡಿದ್ರು, ಸೀನ್ ತೊಗೊಂಡ್ರು. ಹಂಗಾಗಿ ಗೈಸ್, ಸೊ ಅದು ಬೇಜಾರಾಯಿತು. ಬಟ್ ಇಟ್ಸ್ ಓಕೆ. ನಾವು ಇವಾಗ ಬೇರೆ ರೂಟ್ ಚೇಂಜ್ ಮಾಡಿ ಹೋಗಿದ್ದು ಗೈಸ್. ಪಾಲಿಬೆಟ್ಟ ಟು ಹೆಂಗೆಂಗೋ ಹೋದ್ವಿ ಗೈಸ್. ಪಾಲಿಬೆಟ್ಟ ಟು ಸಿದ್ದಾಪುರ ಹತ್ತಿ, ಅಲ್ಲಿಂದ ನಾವು ನಮ್ಮ ಅತ್ತೆದು ಅಣ್ಣ ಬಂದರು ಗೈಸ್ ನಮ್ಮನ್ನ ಪಿಕಪ್ ಮಾಡೋಕ್ಕೆ. ಅಲ್ಲಿಂದ ಪಿರಿಯಾಪಟ್ಟಣಕ್ಕೆ ಹೋಗುವಾಗ 4 ಗಂಟೆ ಗೈಸ್. 11:45 ಹೊರಟವರು, 4 ಗಂಟೆಗೆ ಪಿರಿಯಾಪಟ್ಟಣ. ಅಲ್ಲಿಂದ ನಮಗೆ ಅಲ್ಲಿಗೆ ಬಸ್ ಇದ್ದಿದ್ದು 7:30ಗೆ. ಸೊ ನಮಗೆ 2 ಅವರಲ್ಲಿ ನಾವು ಹೋಗಿ ಪಟ ಅಂತ ಹೋಗಿ ಬಸ್ಸಿಗೆ ವೆಯ್ಟ್ ಮಾಡಿ ಫೈನಲಿ ಹತ್ತಿದ್ವಿ ಗೈಸ್. ಸೊ ಬೆಳಗ್ಗೆ ಬೇಗ ಬ್ರೇಕ್ಫಾಸ್ಟ್ ಮಾಡಿದ್ರಿಂದ ಹೊಟ್ಟೆ ಸಿತಾಯಿತು, ನಮಗೇನು ಮಾಡೋಕ್ಕಾಗಿಲ್ಲ. ಸೊ ಪಿರಿಯಾಪಟ್ಟಣದಲ್ಲೇ ಊಟ ಮಾಡಿಕೊಂಡು ನಾವು ಬಸ್ ಸಿಕ್ಕಿದ್ಮೇಲೆ ಫೈನಲಿ ಗೈಸ್ ನಾವು ಹೊರಟ್ವಿ. ತಲುಪಕ್ಕಾಯಿತು ಗೈಸ್. ಅಂದರೆ ಜರ್ನಿ ಅಲ್ಲಿ ಬಸ್ ವೆಯ್ಟ್ ಮಾಡಿದ್ದು ಭಾಳ ಹಿಂಸೆ ಆಯಿತು ಗೈಸ್. ಸೊ ಫೈನಲಿ ಮೈಸೂರು ತಲುಪಿದ್ವಿ. ಬಟ್ ನಾವು ಮನೆಯಿಂದ ಹೊರಟಿದ್ದು 11ಗೆ ಗೈಸ್, 11:45ಗೆ. ಬಟ್ ನಾವು ರೀಚ್ ಆಗಿದ್ದು 6:30. ಸೊ ಬೇಜಾರಾಯಿತು. ಸೊ ನಮ್ಮ ಮೈಸೂರಿನ ಅರಮನೆ ನೋಡಿ ಗೈಸ್, ಲೈಕ್ ಮೋಡ ಎಲ್ಲ ಏನು ಸಖತ್ತಾಗಿ ಕಾಣಿಸ್ತಾ ಇದೆ ನೋಡಿ, ಚೆನ್ನಾಗಿತ್ತು ಗೈಸ್. ಸೊ ಅದಕ್ಕೆ ಕ್ಲಿಪ್ ತೊಗೊಂಡಿದ್ದೀನಿ. ನಾನು ಇವಾಗ ಆನೆ ದಾಳಿಗೆ ಹಂಗೆ ಹೇಳ್ದೆ ಅಂತಲ್ಲ ಗೈಸ್, ಈಗ IPS ಆಫೀಸರ್ ವೈಫ್ ಆಗಿದ್ದಕ್ಕೆ. ಸೊ ಪ್ಲೀಸ್ ಎಲ್ಲರನ್ನೂ ಒಂದೇ ಥರ ನೋಡೋಣ ಗೈಸ್. ಯಾವುದು ಜಾತಿ ಭೇದ ಇಲ್ಲ, ಜಾತಿ ಭೇದ ಇರೋದೇ ಗಂಡು ಹೆಣ್ಣು. ಸೊ ಪ್ಲೀಸ್ ಜಾತಿ ಅಂತ ಇದು ಮಾಡಬೇಡಿ, ಮತ್ತು ಎಲ್ಲರನ್ನೂ ಒಂದೇ ಥರ ನೋಡಿ ಪ್ಲೀಸ್ ಗೈಸ್, ಪ್ಲೀಸ್. ಅದು ನಮ್ಮ ಕಡೆಯಿಂದನೂ ಇರಬೇಕು, ನಿಮ್ಮ ಕಡೆಯಿಂದನೂ ಇರಬೇಕು, ಆವಾಗ ಎಲ್ಲನೂ ಆಗುತ್ತೆ ಗೈಸ್. ಸೊ ಇವಾಗ ಲೇಬರ್ಸ್ಗಳು ಕೆಲಸ ಮಾಡಿಲ್ಲ ಅಂತ ಹೇಳಿದ್ರೆ ನಮಗೆ ನಿಜವಾಗ್ಲೂ ತೋಟದಲ್ಲಿ ಏನೂ ಬೆಳೆಯೋಕ್ಕಾಗಲ್ಲ. ಸೊ ಅದನ್ನು ನಾವು ಥಿಂಕ್ ಮಾಡಬೇಕಾಗುತ್ತೆ ಗೈಸ್. ಸೊ ಗೈಸ್, ಇವಾಗ ಅವ್ರು ಮಾತ್ರ ಲೇಬರ್ಸ್ ಅಂತಲ್ಲ ಗೈಸ್, ಹಿಂಗೆ ಹೇಳ್ತಾ ಇದ್ದೀನಿ ಅಂತಲ್ಲ. ಈಗ ನಾವು ದಿನನಿತ್ಯ ಕೆಲಸ ಮಾಡ್ತೀವಿ. ಸೊ ಎಲ್ಲರೂ ಲೇಬರ್ಸ್ ಥರನೇ. ನಮ್ಮ ಹತ್ರ ದುಡ್ಡಿದ್ದ ಕ್ಷಣ ನಾವು ಲೇಬರ್ಸ್ ಅಲ್ಲ ಅನ್ನೋದು ತಪ್ಪು ಗೈಸ್. ಇವಾಗ ನಾವು ದುಡ್ಡಿಗೋಸ್ಕರನೇ ನಾವು ದುಡಿಯೋದು. ಇವಾಗ ಕಂಪ್ಯೂಟರ್ ಮುಂದೆನೂ ಲ್ಯಾಪ್ಟಾಪಲ್ಲಿ ಕೆಲಸ ಮಾಡಿದ್ರು ಅವರು ಲೇಬರ್ಸೇ, ಅವರು ಕೆಲಸ ಮಾಡ್ತಿದ್ದಾರೆ. ಸೊ ಪ್ಲೀಸ್ ಅವ್ರನ್ನ ಭೇದ ಭಾವ ಮಾಡಬೇಡಿ. ಸೊ ಗೈಸ್, ನಾವು 11 ಗಂಟೇಲಿ ಚಿತ್ರಾನ್ನ ತೊಗೊಂಡೋಗಿದ್ವಿ, ಅದನ್ನು ಕಲಿಸ್ಕೊಂಡು ತಿಂತಾಯಿದ್ರು ಗೈಸ್. ಅವರೇ ಚಿತ್ರಾಂತಿ, ನಮ್ಮ ಅತ್ತೆ ಫ್ರೆಂಡ್ ಮತ್ತು ಅವ್ರ ಮಗ ಗೈಸ್. ಸೊ ನಾವು 6 ಜನ ಹೊರಟಿದ್ದು ಗೈಸ್. ನಾನು 12 ಗಂಟೇಲಿ ಅಲ್ಲಿ ಸಮೋಸದಿದ್ದ ಗೈಸ್, ಅಲ್ಲಿ ಸ್ಟಾಪ್ ಕೊಟ್ಟಿದ್ರು. ನಾನು ಊಟ ಮಾಡಿರಲಿಲ್ಲ, ಸೊ ಅದಕ್ಕೆ ಗೈಸ್.
ನಾನು ಫೂಡಿ ಗೈಸ್, ಬಟ್ ಮನೇಲಿ ಅನ್ನ ಎಲ್ಲ ಏನೂ ತಿನ್ನಲ್ಲ, ನೆಟ್ಟಗೆ ತಿನ್ನಲ್ಲ ಗೈಸ್. ಸೊ ನಾನು ಆಚೆ ಹೋದಾಗ ನನಗೆ ಚಾಟ್ಸು ಸ್ನ್ಯಾಕ್ಸು ತುಂಬ ಹೋಗ್ತದೆ, ಊಟ ಮಾತ್ರ ಮಾಡಲ್ಲ ಗೈಸ್. ಅದು ಮೇನ್ ಪ್ರಾಬ್ಲಮ್ ಆಗಿದೆ. ಸೊ ಗೈಸ್ ಚೆನ್ನಾಗಿತ್ತು ಗೈಸ್ ಸಮೋಸ, ಅವ್ರನ್ನೆಲ್ಲ ಕರೆದೆ ಬೇಡ ಅಂದರು. ಸೊ ಗೈಸ್ ಗಂಟೆ 12:15 ಇವಾಗ. ಸೊ ಗೈಸ್ ನಂದು ಫೈನಲಿ ತಿಂದಾಯಿತು. ಸೊ ಗೈಸ್ ಗಂಟೆ ಬಂದು 5:15. ಸೊ ನಾನು ವೆದರ್ ನೋಡೋಣ ಅಂತ ಎದ್ದೆ ಗೈಸ್. ಸಾಕಾಗಿದೆ ಗೈಸ್. ಸೊ ಸೀನರಿ ಚೆನ್ನಾಗಿತ್ತು. ನಮ್ಮ ಅತ್ತೆ ಮಲ್ಕೊಬಿಟ್ಟಿದ್ರು. ಸೊ ನಾವು ಇನ್ನೂ ರೀಚ್ ಆಗೋಕ್ಕೆ 2.5 hour ಇತ್ತು. ನಾನು ಪುನಃ ಮಲ್ಕೊಂಡೆ ಗೈಸ್. ಇನ್ನೇನು ಮಾಡಲಿ ಗೈಸ್, ನನಗೆ ಮಾತಾಡೋಕ್ಕೂ ಯಾರೂ ಇರಲಿಲ್ಲ. ಸೊ ಅದಕ್ಕೆ ನಾನು ಪುನಃ ನಿದ್ದೆ ಹೊಡೆದು ಟೆಂಪಲಲ್ಲಿದ್ದೆ ಗೈಸ್, ಅಷ್ಟೇ ವಿಷಯ. ಸನ್ರೈಸ್ ಆಗ್ತಾಯಿತ್ತು ಗೈಸ್, ಅದನ್ನ ನೋಡಿಕೊಂಡು ನಿದ್ದೆ ಮಾಡಿಕೊಂಡು ತಲುಪಿದ್ವಿ. ಸೊ ನೆಕ್ಸ್ಟ್ ವ್ಲಾಗ್ ಬರುತ್ತೆ, ವೆಯ್ಟ್ ಮಾಡಿ.